ಇನ್ನು ನಮ್ಮ ಮೆಟ್ರೋದಲ್ಲಿ ಲಕ್ಷ ಜನ ಅಂತಂದ್ರೆ ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಪ್ರಯಾಣ ಮಾಡ್ತಾರೆ. ಇದೆಲ್ಲರಿಗೂ ಕೂಡ ಇದೀಗ ಒಂದು ರೀತಿಯಾಗಿ ಶಾಕ್ ಅಂತ ಹೇಳ್ಬೋದು. ಪದೇ ಟಿಕೆಟ್ ದರ ಏರಿಕೆ ಆಗ್ತಾನೆ ಇದೆ. ಮೆಟ್ರೋ ಟಿಕೆಟ್ ದರ ಮತ್ತೆ ಏರಿಕೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಕಳೆದ ವರ್ಷವೂ ಕೂಡ ಇದೇ ತರ ಆಗಿತ್ತು. ಈಗ ಫೆಬ್ರವರಿ 9ರಿಂದಲೇ ಮೆಟ್ರೋ ನೂತನ ದರ ಜಾರಿಗೆ ಬರುತ್ತೆ. 5% ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿಯಾಗಲಿದೆ. ಕಳೆದ ವರ್ಷ ಫೆಬ್ರವರಿ 9ರಂದು 101.5% ದರ ಏರಿಕೆ ಮಾಡಲಾಗಿತ್ತು. ಅದಾದ ನಂತರ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅದಾದ ನಂತರ ಮತ್ತೆ 71ಕ್ಕೆ ಇಳಿಸಿದ್ರು. 71.5%ಕ್ಕೆ ಇಳಿಕೆ ಮಾಡಿದ್ರು. ಇದೀಗ 5% ಅಷ್ಟು ಏರಿಕೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಹಾಗಾದ್ರೆ 76% ದರ ಏರಿಕೆ ಆದಂತೆ ಆಗುತ್ತೆ. ಒಂದು ಲೆಕ್ಕ ನೋಡಿದ್ರೆ ಈಗ ದರ ಏರಿಕೆ ಬಗ್ಗೆ ಇದೀಗ BMRCL ನಿಂದ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದೆ. ರಾಜ್ಯ ಸರ್ಕಾರ ಅಷ್ಟೊಂದಿದೆ, ಪರ್ಮಿಷನ್ ಕೊಟ್ಟಿದೆ. ಮೊನ್ನೆಯೂ ಕೂಡ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಈ ಕುರಿತು ಚರ್ಚೆ ಆಗಿದೆ. ಅದಾದ ನಂತರ ಪ್ರತಿ ವರ್ಷ ಅಂದ್ರೆ ಇಲ್ಲಿ BMRCL ನಿಂದ ಒಂದು ರೂಲ್ಸ್ ಇದೆ. ಏನು ಅಂತಂದ್ರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಕುರಿತು ಅವರು ಮೀಟಿಂಗ್ ಮಾಡ್ತಾರೆ. ಫೆಬ್ರವರಿ ತಿಂಗಳ ಆರಂಭದಲ್ಲೇ ಮೆಟ್ರೋ ದರ ಏರಿಕೆ ಆಗುತ್ತೆ. ಅದು ಕೂಡ 5% ಏರಿಕೆ ಆಗೇ ಆಗುತ್ತೆ ಪ್ರತಿ ವರ್ಷವೂ ಕೂಡ. ಆದ್ರೆ ಕಳೆದ ಬಾರಿ 2025 ಫೆಬ್ರವರಿ 9ನೇ ತಾರೀಕು ಕೂಡ ಇದೇ ತರ ಆಗಿತ್ತು. ಆವಾಗ ಒಂದು ಸ್ವಲ್ಪ ಜಾಸ್ತಿನೇ ಏರಿಕೆ ಆಗಿತ್ತು. ಸುಮಾರು 100% ಜಾಸ್ತಿ ದಾಟಿತ್ತು. ಅದಾದ ನಂತರ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅದಾದ ನಂತರ ಸ್ವಲ್ಪ ಕಡಿಮೆ ಮಾಡಿದ್ರು. ಇದೀಗ ಮತ್ತೊಮ್ಮೆ 5% ಇದೀಗ ಏರಿಕೆ ಆಗ್ತಾ ಇದೆ ಮೆಟ್ರೋ ಟಿಕೆಟ್ ದರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ನೋಡ್ತಾ ಇದೀವಿ ಕಳೆದ ವರ್ಷವೂ ಕೂಡ ಇದೇ ತರ ಆಯ್ತು. ಇದೀಗ ಮತ್ತೊಮ್ಮೆ ಈ ವರ್ಷವೂ ಕೂಡ ಅಂದ್ರೆ ಪ್ರತಿ ವರ್ಷ ಇವರು ಏರಿಕೆ ಮಾಡ್ತಾರೆ ಅನ್ನೋಂಥದ್ದು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಈಗಲೇ ಇರೋ ಟಿಕೆಟ್ಗಳಲ್ಲಿ ಇಲ್ಲಿ ಜಾಸ್ತಿ ಇದೆ, ಕಾಸ್ಟ್ಲಿ ಇದೆ ಅಂತ ಪಾಪ ದಿನನಿತ್ಯ ಓಡಾಡೋರು ಕಷ್ಟ ಆಗ್ತಾ ಇದೆ. ಈಗ ಮತ್ತೊಮ್ಮೆ 5% ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಇದೀಗ BMRCL ಮುಂದಾಗಿರುವಂತದ್ದು. ಹಾಗಾಗಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ಬಹುದು ಕರೆಕ್ಟ್ ಆಗಿ, ಆಮೇಲೆ ಯಾವಾಗಿಂದ ಜಾರಿ ಆಗ್ಬಹುದು? ನೋಡು ರೋಹಿಣಿ, ಇದು ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಸುತ್ತಿನ ತುಂಬಾ ಅಂದ್ರೆ ಬಿಗ್ ಶಾಕ್ ಆಗಿದೆ. ಯಾಕಂದ್ರೆ ಇದಿಷ್ಟು ಕಾಯ್ತಾ ಇದ್ರು BMRCL ರಾಜ್ಯ ಸರ್ಕಾರದಿಂದ ಅಷ್ಟು ಯಾವಾಗ ಬರುತ್ತೆ, ಗ್ರೀನ್ ಸಿಗ್ನಲ್ ಯಾವಾಗ ಸಿಗುತ್ತೆ ಅಂತ. ಹೋದ ವರ್ಷ ಫೆಬ್ರವರಿ 9ನೇ ತಾರೀಕು ಮಾಡಿದ್ರು. ಅದೇ ಮತ್ತೆ ಇದೀಗೂ ಕೂಡ ಇದೇ 5% ಜಾರಿಗೆ ಹೆಚ್ಚಲು BMRCL ಮುಂದಾಗಿದೆ. 3 ದಿನಗಳ ನಂತರ ಪ್ರಯಾಣಿಕರು ಆಕ್ರೋಶ ಮಣಿದು 71.5% ದರ ಇಳಿಕೆ ಮಾಡಿತ್ತು. ಆದ್ರೆ ಇದೀಗ 5% ಏರಿಕೆ ಆಗಿದೆ. 76 ದರ ಏರಿಕೆ ಆಗಲಿದೆ ಎಂದು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರಿಗೆ BMRCL ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಟ್ರಾಫಿಕ್ ಈ ಅತಿ ಹೆಚ್ಚು ಮೆಟ್ರೋದಲ್ಲಿ ಸುತ್ತುವ ಒಂದೇ ಕಾರಣ ಟ್ರಾಫಿಕ್ ಜಾಮ್ ತಪ್ಪಿಸಲುಗೋಸ್ಕರ ಮೆಟ್ರೋದಲ್ಲಿ ಜನರು ಆಫೀಸ್ಗೆ ಅದಕ್ಕೆ ಬೇಗ ಹೋಗ್ಬೋದಂತ ಬೆಳಿತಾರೆ. ಆದ್ರೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳಲ್ಲಿ ಈ ತರ ಮೆಟ್ರೋದಲ್ಲಿ ಬಿಗ್ ಶಾಕ್ ಜನರಿಗೆ ಕೊಟ್ರೆ ಜನರು ಮೆಟ್ರೋದಲ್ಲಿ ಯಾವ ರೀತಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ಒಂದೊಂದು ಮೆಟ್ರೋಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಇವಾಗ ಯಾವ್ದೇ ಎಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ನೋಡಿ, ಈಗ ಇದು ಹೇಳ್ತೀನಿ ನೋಡಿ, ಫೆಬ್ರವರಿ 9 ಸೋಮವಾರದಿಂದ ಜಾರಿಗೆ ಆಗಲಿದೆ ಈ ಮೆಟ್ರೋದು. ವೈಟ್ ಫೀಲ್ಡ್ ಇಂದ ಚಿಲ್ಗಟ್ಟು 90 ರೂಪಾಯಿ ಇತ್ತು ಹಾಲಿ, ಇವಾಗ 95 ರೂಪಾಯಿ ಜಾಸ್ತಿ ಆಗಿದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಮಾಧವಾರಿಗೆ 90 ರೂಪಾಯಿ ಇತ್ತು, ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಇದು ಈಗ ಪ್ರತಿ ವರ್ಷ ಪ್ರತಿ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಜನರು ಯಾವ ರೀತಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಮೆಟ್ರೋದಲ್ಲಿ. ಯಾಕಂದ್ರೆ ಈ ಬಸ್ಸಲ್ಲಿ ಓಡಾಡ್ಬಹುದು, ಬಸ್ಸಲ್ಲಿ ಟ್ರಾಫಿಕ್ ಜಾಮ್ ಇಂದ ಬೇಗ ಹೋಗೋ ಅನ್ಕೊಂಡಂತ ಪ್ಲೇಸ್ಗೆ ಬೇಗ ಆಗಕ್ಕೆ ಸಾಧ್ಯವಾಗುದಿಲ್ಲ. ಅದಕ್ಕೋಸ್ಕರ ಮೆಟ್ರೋದಲ್ಲಿ ಪ್ರತಿ ಸಲ ಈ ರೇಟ್ ಏರ್ಸಿದ್ರೆ ಈಗ ಸಂಚರಿಸಲು ತುಂಬಾ ಕಷ್ಟ ಆಗುತ್ತೆ. ಜನರು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ರವಿ, ನೀವೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ತಿಂಗಳಿಂದ ಅಂದ್ರೆ ಆರಂಭದಲ್ಲೇ ಇನ್ನೇನೋ ಈ ಒಂದು ಹೊಸ ದರ ಏನಿದೆ ಇದು ಜಾರಿಯಾಗುತ್ತೆ. ಅದು ಕೂಡ 5% ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತೆ.